ಆತ್ಮೀಯರೇ ಸರ್ವರಿಗೆ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಈ ಒಂದು ಸಂಪಾದನಾ ಕೃತಿಯನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿಯವರೆಗೆ ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಮುದ್ದಿನ ಮಡದಿ ಸತ್ಯಭಾಮೆಯಲ್ಲಿರ್ತಕ್ಕಂಥ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡಿ ಯಥಾರ್ಥವಾದಂಥ ಒಂದು ಜ್ಞಾನಬೋಧೆಯನ್ನು ಮಾಡುವುದಕ್ಕಾಗಿ, ಅವಳ ಮನಸ್ಸನ್ನು ತಿಳಿ ಮಾಡುವುದಕ್ಕಾಗಿ ಶಕ್ತಿ ಪೂಜೆಯನ್ನು ಮಾಡಿದ್ದ ಕಾರಣ, ಶಕ್ತಿ ಪೂಜೆ ಎಲ್ಲಿ ಆಗಿರ್ತದೆ ಅಲ್ಲಿ ಗಂಡಸರು ಹೋಗಲಿಕ್ಕೆ ಬರೋದ್ರಿ ಅಂತ ತಿಳ್ಕೊಂಡು ಮಾಯಾವಾದ ಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ಬಂದು ಅವಳ ಮನಸ್ಸಿನ ಇಷ್ಟಾರ್ಥವನ್ನು ತಿಳಿದುಕೊಂಡು ಅವಳಿಗೆ ಕೇಳಿದ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಕೊನೆಗೆ ಕೃಷ್ಣ ಪರಮಾತ್ಮ ಬರ್ತಾರೆ ಅಂತ ಹೇಳಿ ಆಕೆಯ ಭರವಸೆಯನ್ನು ಮೂಡಿಸಿ ಅವಳಿಗೆ ತಾನು ಕೊಟ್ಟಂಥ ಆ ಮುತ್ತಿನ ಹಾರವನ್ನು ಪ್ರೀತಿಯಿಂದ ತೆಗೆದುಕೊಳ್ಳಲು ಹೋಗುವಂಥ ಒಂದು ಸಂದರ್ಭ ಇಲ್ಲಿಯವರೆಗೆ ಅದು ನಡೆದು ಬಂದಿದ್ದಾಗಿದೆ. ಇನ್ನು ಮೇಲೆ ಈ ಕೃಷ್ಣ ಪರಮಾತ್ಮ ತನ್ನ ಕೊರವಂಜಿ ಅವತಾರವನ್ನು ಬಿಟ್ಟು ಮತ್ತೆ ಆತನು ಸತ್ಯಭಾಮೆಯ ಒಂದು ಮಂದಿರಕ್ಕೆ ತನ್ನ ಯಥಾರ್ಥವಾದಂಥ ಪುರುಷ ರೂಪದಿಂದ ಬರುವಂಥ ಒಂದು ಸನ್ನಿವೇಶ. ಇದಕ್ಕೆ ದಶಾವತಾರ ಅಂಥೇಳಿ ಕರಿತಾ ಇದ್ದಾರೆ. ದಶಾವತಾರ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಅಂದರೆ ಪರಮಾತ್ಮ ತಾನು ಹಿಂದೆ ತೊಟ್ಟಂಥ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ ಹಾಗೆ ಕಲಂಕಿ ಅವತಾರದ ಬಗ್ಗೆ ಸವಿಸ್ತಾರವಾಗಿ ಹೇಳುವಂಥ ಒಂದು ಪ್ರಸಂಗವಿದು. ಇದಕ್ಕೆ ದಶಾವತಾರ ಅಂಥೇಳಿ ಬರ್ತದೆ. ದಶಾವತಾರದಲ್ಲಿ ಪರಮಾತ್ಮ ಸತ್ಯಭಾಮೆಯನ್ನು ನಿಮಿತ್ತ ಮಾಡಿಕೊಂಡು ಸರ್ವರಿಗೊಂದು ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಯಾತಕ್ಕಾಗಿ ಬಂದಿದ್ದೀವಿ, ನಾವು ಮಾಡ್ತಕ್ಕಂಥ ಕರ್ತವ್ಯ ಕರ್ಮಗಳು ಏನು, ಅದನ್ನು ಅರಿತು ಇನ್ನು ಮುಂದೆ ನಾವು ಎಲ್ಲಿಗೆ ಹೋಗಬೇಕಾಗ್ಯದ ಅಂತ ನಿಜ ತತ್ವವನ್ನು ಅರಿತು ಇರುವವರೆಗೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋಂಥ ಪರಿಕಲ್ಪನೆಯನ್ನು ಪರಮಾತ್ಮ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ. ಯಾಕಂದರೆ ಹುಟ್ಟಿದ್ದು ಯಾತಕ್ಕಂತಂದರೆ ಪರಾರ್ಥಕ್ಕಾಗಿ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕಾದ್ರೆ ನಾನು ಮಾಡ್ತಕ್ಕಂಥ ಕರ್ತವ್ಯ ಕರ್ಮಗಳು ಏನು ಅದನ್ನು ತಿಳಿದು ಇರುವವರೆಗೆ ಮತ್ತೊಬ್ಬರಿಗೆ ಒಂದು ಪರೋಪಕಾರಾಯ ಪುಣ್ಯಾಯ ಅಂತ ಹೇಳಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕನ್ನುವಂಥ ದಿವ್ಯ ಸಂದೇಶವನ್ನು ದಶಾವತಾರದಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಗೆ ಬರ್ತಾ ಇದ್ದಾನೆ ಅಂತಂತಂದರೆ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ಶೈಲಿಯೊಳಗೆ ಕೃಷ್ಣ ಪಾತ್ರ ಅಂತಂದರೆ ಆ ಶ್ರೀಸಾಮಾನ್ಯರ ಉಡುಪಿನಲ್ಲಿ ಪರಮಾತ್ಮ ಬರ್ತಾ ಇದ್ದಾನೆ. ಹಾಗೆ ಭರ್ಜರಿ ಪೇಟ, ಹಾಗೆ ಅದರ ಮೇಲೆ ಹಾಕೊಂಡು ಸರ್ಪೇಜ್ ಅಂತೇಳಿ ಒಂದು ನವಿಲುಗರಿ, ಹಾಗೆ ಭರ್ಜರಿ ಕಾಣುವಂಥ ಒಂದು ಅದು ಏನಂತಂದ್ರಪ್ಪ ಅಂಗಿ, ನಿಳುವಂಗಿ ಕೆಳಗಡೆ ಶುಭ್ರವಾದಂಥ ಒಂದು ಧೋತರ. ಈ ನಿಳವಂಗಿ ಅದು ಬೇರೆ ಬೇರೆ ಮಾಡೋದು. ವಿಶೇಷವಾಗಿ ಕೃಷ್ಣನ ಪ್ರತೀಕವಾಗಿ ನೀಲಿ ವರ್ಣ, ತೆಳು ವರ್ಣ, ಇಂಥ ಒಂದು ವರ್ಣದಂಗೆ ನಂದು ಕೊರಳಲ್ಲಿ ಮುತ್ತಿನ ಹಾರಗಳನ್ನು ಹಾಕಿಕೊಂಡು ಕಂಠದ ಸುತ್ತು ಕಂಠಹಾರವನ್ನು ಹಾಕಿಕೊಂಡು ಪರಮಾತ್ಮ ಕೊರಳಲ್ಲಿ ಯಾವ ರೀತಿಯಾದ ಶೋಭಾಯಮಾನವಾಗಿರ್ತಕ್ಕಂಥ ಆ ಮುತ್ತಿನ ಹಾರಕ್ಕೆ ತಕ್ಕಂಥ ಕಿವಿಯಲ್ಲಿ ಓಲೆಗಳನ್ನು ಧರಿಸಿಕೊಂಡು ನಾಮಧಾರಿಯಾಗಿ ನಡಕೆ ಅದು ಪರಮಾತ್ಮನ ಒಂದು ನಿಜ ಅಧ್ಯಾತ್ಮದ ಸಂಕೇತವಾದಂಥ ಕರ್ಮ ಮಾರ್ಗ, ಉಪನ್ಯಾಸ ಮಾರ್ಗ, ಉಪಾಸನ ಮಾರ್ಗ ಹಾಗೂ ಜ್ಞಾನ ಮಾರ್ಗಗಳ ಪ್ರತೀಕವಾಗಿ 3 ಅಂಕೆ ನಾಮವನ್ನು ಧರಿಸಿಕೊಂಡು ಪರಮಾತ್ಮ ಹೇಗೆ ಬರ್ತಾನೆ ಅಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ಬರ್ತಾ ಇದ್ದಾನೆ ಅಂತ ಒಂದು ಪರಮಾತ್ಮ ಬರುವಾಗ ಎಲ್ಲರೂ ಭಾಗವತರು ಒಂದು ಭಕ್ತಿಯಿಂದ ಸ್ವೀಕಾರ ಮಾಡುವಂಥ ಒಂದು ಸನ್ನಿವೇಶ. ಜಯತು ಜಯ ವಿಜಯ ಶುಭೋದಯ, ಜಯತು ಜಯ ವಿಜಯ ಶುಭೋದಯ, ಕಂಗಳ ಮಧ್ಯದಿ ಕಂಡೆನ ಕಾಂತಿಯ, ಕಂಗಳ ಮಧ್ಯದಿ ಕಂಡೆನ ಕಾಂತಿಯ, ಜಯತು ಜಯ ವಿಜಯ ಶುಭೋದಯ, ಜಯತು ಜಯ ವಿಜಯ ಶುಭೋದಯ ಅನ್ನುವಂಥ ಒಂದು ಜಗತ್ತಿಗೆ ಶುಭವನ್ನು ಕೋರುವುದಕ್ಕಾಗಿ ಬರುವಂಥ ಪರಮಾತ್ಮ ತುಮ ಬಿಣ ಮೋರೆ ರಯನ ಕಬೀರೆ ಗೋವರ್ಧನ ಗಿರಿದಾರಿ ದಾರಿ ಗೋವರ್ಧನ ಗಿರಿದಾರಿ
ಮೇರಾ ಕೆ ಪ್ರಭು ಗಿರಿಧರನಾಧರ, ಮೇರಾ ಕೆ ಪ್ರಭು ಗಿರಿಧರನಾಧರ, ಕರ್ಣಕುಂಡಲಧಾರಿ ಗೋವರ್ಧನ ಧಾರಿ ಧಾರಿ ಗೋವರ್ಧನ ಗಿರಿಧಾರಿ. ಗೋವರ್ಧನ ಗಿರಿಯನ್ನು ತನ್ನ ಕಿರುಬೆರಳಲ್ಲಿ ಎತ್ತಿರುವಂಥ ಪರಮಾತ್ಮ ಬರ್ತಾ ಇರುವಾಗ ಒಂದು ವಸಂತದ ಒಂದು ಚಿಗುರು, ಚೈತ್ರ ಮಾಸದ ಒಂದು ಸೊಗಡು, ಯುಗಾದಿಯ ಒಂದು ಸಂಭ್ರಮವನ್ನು ಸೂಚಿಸುವಂಥ ಪ್ರಕೃತಿಯ ನಿನಾದದಲ್ಲಿ ಪರಮಾತ್ಮ ಬರ್ತಾ ಇರುವಾಗ ಸತ್ಯಭಾಮೆಯ ಇಬ್ಬರು ದೂತಿಕಾಸ್ತ್ರೀಯರು ದ್ವಾರಬಾಗಿಲಲ್ಲಿ ಕೂತ್ಕೊಂಡು ಪರಮಾತ್ಮ ಕುರಿತು ಧ್ಯಾನ ಮಾಡಂತ ಹೇಳ್ತಾರೆ. ಯಾಕಂದ್ರೆ ಪರಮಾತ್ಮ ಧ್ಯಾನಕ್ಕೆ ಒಲಿತಾ ಇದ್ದಾನೆ, ಜ್ಞಾನಕ್ಕೆ ಒಲಿತಾ ಇದ್ದಾನೆ, ಹಾಗೆ ಕರ್ಮಕ್ಕೂ ಕೂಡ ಆತನು ಪ್ರದಾನ ಮಾಡ್ತಾ ಇದ್ದಾನೆ, ಭಕ್ತಿ ಹಾಗೆ ನಿಷ್ಠೆ. ಹಾಗಾಗಿ ಧ್ಯಾನ ಮಾಡಂತ ಹೇಳಿದಾಗ ಇಬ್ಬರು ದೂತಿಕಾಸ್ತ್ರೀಯರು ದ್ವಾರ ಬಾಗಿಲಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾಯಿದ್ದಾರೆ. ಆಗ ಪರಮಾತ್ಮ ಬರ್ತಾನ. ಸತ್ಯಭಾಮೆಯ ಮಂದಿರದಲ್ಲಿ ಅತ್ಯಂತ ಶಾಂತಿ ಸೌಹಾರ್ದಪೂರ್ಣ ವಾತಾವರಣವು ನಿರ್ಮಾಣವಾಗಿದೆ. ಇದುವೇ ನಿಷ್ಕಾಮ ಭಕ್ತಿಯ ಫಲ. ಸತ್ಯಭಾಮೆ ತನ್ನ ದೂತಿಕಾಸ್ತ್ರೀಯರನ್ನು ಪ್ರಾಂಗಣದಲ್ಲಿ ಪಾರ ಮಾಡಲಿಕ್ಕೆ ಹಚ್ಚಿ ತಾನು ಶಯನ ಮಂದಿರದಲ್ಲಿ ಶಯನ ಮಾಡಿರಬಹುದು. ಈ ಇಬ್ಬರು ದೂತಿಕಾಸ್ತ್ರೀಯರು ಪಾರ ಮಾಡುತ್ತಲೇ ಸಹಜವಂತ ನಿದ್ರಾವಸ್ಥೆಯಲ್ಲಿ ಬಂದಂತೆ ಕಾಣುತ್ತಿದೆ. ಇವರೇರವರ ನಿದ್ರಾಭಂಗವನ್ನು ಮಾಡಿ ಬೆಳಗಿನ ಕರ್ತವ್ಯ ಕರ್ಮಗಳ ಕುರಿತು ಇವರಿಗೆ ಅರಿವನ್ನು ನೀಡಬೇಕು. ಮೊದಲು ಈ ಹಿರಿಯ ದೂತಿಕಾಸ್ತ್ರೀಯರ ನಿದ್ರೆಯಿಂದ ಎಚ್ಚರಿಸುತ್ತೇನೆ. ಆಗಲಿ ಇವಳ ಬೆನ್ನ ಮೇಲೆ ಚಪ್ಪರಿಸಿ, ಏ ದೂತಿಕಾಸ್ತ್ರೀ, ಏಳುವ ಏಳು, ನೋಡು ಅಲ್ಲಿ ಬೆಳಗಾಗಿದೆ, ಸೂರ್ಯ ಉದಯ ಆಗಿದಾನೆ, ಇನ್ನೂ ಮಲಗಿದೆಯಲ್ಲ ನೀನು. ಯಾರಿಪ್ಪ ನೀವು ಇಷ್ಟೊತ್ತಿನಾಗ ಬಂದು ನಮ್ಮನ್ನ ಏನು ಮಾಡ್ತೀರಿ? ಕೈ ಮೇಲೆ ತಲೆ ಮೇಲೆ ಇಟ್ಟರೆ ತೆಗಿರಿ ಕೈ. ಇದಾರಪ್ಪ ಏನು ಪಾರ ಮಾಡಕ್ಕೆ ಕುಂತದು ನಾವು, ನಮಗೆ ಏನು ನಿಮ್ಮಂಥ ಮಂದಿದ ಕಾಟ ತಪ್ಪೋದಿಲ್ಲ ನೋಡು. ನೋಡಪ್ಪ, ನಮ್ಮ ಸತ್ಯಭಾಮ ತಾಯಿ ಹೇಳಿದಂಗೆ ನಾವು ಕೃಷ್ಣ ಪರಮಾತ್ಮ ಪಾರ ಮಾಡಕ್ಕಿತ್ತು, ಭಗವಂತನ ರಾಮ ಇಂಥ ವೇಳೆದಾಗ ನಿಮ್ದು ಒಳ್ಳೆ ಕಾಟ, ಸುಮ್ಮನೆ ಹೋಗಪ್ಪ, ನಮ್ಗೆ ತೊಂದರೆ ಕೊಡಬೇಡ. ಅಲ್ಲ ದೂತೆ ಬಾಯಿಲೆ ಕೃಷ್ಣ ಪರಮಾತ್ಮ ಧ್ಯಾನ ಮಾಡ್ತೀನಿ, ಅವನು ಪಾರಾಯಣ ಮಾಡ್ತೀನಿ ಅಂತ ಹೇಳ್ತಿದ್ರಿ, ಮತ್ತು ಹಿಂಗ್ಯಾಕೆ ತೋಡಿಸ್ಕೋತ ಕುಂತಿದ್ರಿ? ನಿದ್ದೆ ಬಂದರೆ ಕಮ್ಗೆ ನಿದ್ದೆ ಮಾಡಬೇಕು, ಅದನ್ನ ಬಿಟ್ಟು ಸುಮ್ಮನೆ ಅದು ಇಲ್ಲ ಇದು ಇಲ್ಲ ಧ್ಯಾನ ಮಾಡ್ತಂತೀರಿ, ಪಾರ ಮಾಡ್ತಂತೀರಿ. ಇಲ್ಲಿ ಭಗವಂತನ ಪಾರ ನೀವು ಹೆಂಗೆ ಮಾಡ್ತೀರಿ? ತುಕುಡ್ಸ್ಕೋತ ಮಾಡ್ತೀರೇನು? ಹಿರಿದೂತಿ ಹಾಗೇನಿಲ್ಲಪ್ಪ, ನಮಗೆ ನಿದ್ದೆ ಬರೋ ಮಾಟ ನಾವು ಪರಮಾತ್ಮನ ಪಾರ ಮಾಡ್ತೇವೆ, ಮತ್ತು ನಂತರ ನಮಗೆ ನಿದ್ದೆ ಬತ್ತಂದ್ರೆ ಅದನ್ನು ನಮ್ಮನ್ನು ಪಾರ ಮಾಡೋಕ್ಕೆ ಶುರು ಮಾಡ್ತೈತಿ. ಇಷ್ಟ ನೋಡಪ್ಪ ನಾವು ಮಾಡೋದು. ಇರಲಿ ದೂತೆ, ನೋಡು, ವ್ಯರ್ಥ ವೇಳೆಯನ್ನು ಕಳಿಬಾರ್ದು. ಯಾಕೆ? ಒಮ್ಮೆ ಹೋದಂಥ ವೇಳೆ ತಿರುಗಿ ಬರೋದಿಲ್ಲ. ನಾನೇ ಪ್ರತ್ಯಕ್ಷ ಬಂದಿದ್ದೀನಿ ಅಂದುಕೊಳ್ಳಿ, ಎದ್ದು ಬಿಡ್ರಿ. ಅಲ್ಲ, ನಾವು ಪರಮಾತ್ಮನ ಪಾರ ಮಾಡ್ಕೋತ ಧ್ಯಾನ ಮಗ್ನರಾಗಿದ್ದೀವಿ ರೀ. ನೀವು ಸುಮ್ಮನೆ ಹೋಗಪ್ಪ, ನಮಗೆ ತೊಂದರೆ ಕೊಡಬೇಡ. ಏನು ಧ್ಯಾನ ಮಗ್ನ ಇದಿರುತ್ತೆ, ನಿಮ್ಮನ್ನು ಎಬ್ಬಿಸಿದ್ರೆ ತೊಂದರೆ ಆಗ್ತದೆ. ಅಲ್ಲ, ನಾನೇ ಸಾಕ್ಷಾತ್ ಪರಮಾತ್ಮನೇ ಬಂದು ಎದುರಿಗೆ ಬಂದು ನಿಂತಿದ್ದೆ, ನಿಮಗೆ ಭೇಟಿ ಕೊಡ್ತಾ ಇದ್ದರು, ನೀವು ಹಿಂಗೆ ಮೈ ಮರೆತುಕೊಂಡು ಸರಿಯಲ್ಲ. ನೋಡಿರಿ, ದಿಟ್ಟಿಸಿ ನೋಡಿರಿ, ನಾನು ಯಾರು ಅಂಥವ್ರು ಯಾರಪ್ಪ ನೀವು? ನಮಗೆ ಗುರ್ತು ಹತ್ತುವಾಗ್ತೀವ್ರೆ. ದೂತೆ ಕಣ್ಣು ಬಿಟ್ಟು ಎತ್ತರದಿಂದ ನೋಡಿಲ್ಲಿ, ನಾನು ಯಾರು? ಹೇ ನಾನು ಅಂತಂದ್ರೆ ಏನು ರೀ? ಕೂಡಲೇ ಗುರ್ತಾತ್ ನೋಡಪ್ಪ, ಎದ್ದಿರಪ್ಪ ಎದ್ರಿ. ಹಾಂ ದೂತೆ, ಎದ್ದಿರಪ್ಪ ಎದ್ರಿ ಅಂತ ಹೇಳ್ತಿರಲ್ಲ, ಇದು ಒಂದು ಸೊಗಸದ. ಏನಂತಂದ್ರೆ, ಯಾವಾಗ ಮನುಷ್ಯನಿಗೆ ನಿದ್ರೆ ಹತ್ತಿರ್ತದೆ, ನಿದ್ರೆ ಹತ್ತಿದ ಮನುಷ್ಯನಿಗೆ ಇರುತ್ತೆ ಯಾವುದೂ ವಿಚಾರ ಇರೋಂಗಿಲ್ಲ. ಅವನ ಬದುಕು ಬಾಳೆ, ಅವನ ಮನೆ ಹೊಲ ಬೆಳ್ಳಿ ಬಂಗಾರ ಏನೂ ಇಲ್ಲದೆ ಏನಿರ್ತಾನೆ, ನಿದ್ರೆ ಒಳಗೆ ಹೆಂಗಿರ್ತಾನೆ ಅಂದರೆ ತಾನೇ ತಾನಾದ ಸ್ಥಿತಿ, ಅಲ್ಲಿ ಏನೇನೂ ಇರೋದಿಲ್ಲ. ಸಂಪೂರ್ಣ ನಿದ್ದೆ ಹತ್ತಿದಾಗ ಏನಾಗತ್ತೆ ಅಂದ್ರೆ ಮನುಷ್ಯಗೆ ಆನಂದ ಆಗ್ತದೆ, ತನ್ನ ಸ್ವರೂಪದ ಅರಿವು ಆಗ್ತದೆ. ಅದೇ ಕನಸಿನೊಳಗೆ ಆಗೋದಿಲ್ಲ. ಕನಸಿನೊಳಗೆ ಅಲ್ಲಿ ಸುಖ ಇರ್ತೈತಿ, ಒಮ್ಮೆ ದುಃಖ ಇರ್ತೈತಿ. ಆದರೆ ನಿದ್ರೆ ಹತ್ತಿದಾಗ ಅವನಿಗೊಂದು ಆನಂದ ಆಗೈತಿ. ಅಂಥ ಆನಂದ ಸ್ವರೂಪದಲ್ಲಿ ಅಂತ ಪರಮಾತ್ಮನ ಒಂದು ಅವಸ್ಥೆಯಲ್ಲಿದ್ದಂಥ ಮನುಷ್ಯ ಬೆಳಗಿನ ಜಾವದಾಗ ಎದ್ದು ಕೂಡಲೇ ಪರಸ್ಪರ ಒಬ್ರಿಗೊಬ್ಬರು ನಾವು ಭೇಟಿ ಆದಾಗ ಏನಾಗಿತ್ತು ಅಂದ್ರೆ, ನೀವು ಎದ್ರಿಪ್ಪ ಎದ್ರಿ ಅಂತಂದರೆ ಅಂಥ ಒಂದು ಆನಂದ ಸ್ವರೂಪದಲ್ಲಿ ಇದ್ದಂಥವ್ರು ನೀವು ಮತ್ತು ಜಾಗೃತ ಅವಸ್ಥೆಗೆ ಬಂದ್ರಿಪ್ಪ ಅಂಥೇಳಿ ಭಕ್ತಿಯಿಂದ ಪರಸ್ಪರ ಒಬ್ರಿಗೊಬ್ಬರಿಗೆ ನಮಸ್ಕಾರ ಮಾಡುವಂಥ ಪದ್ಧತಿ. ನಮಸ್ಕಾರ ಅಂದರೆ ನಾನು ನಿಮಗೆ ನಮಸ್ಕಾರ, ನಿಮ್ಮದು ನಮಸ್ಕಾರ, ಪರಸ್ಪರ ಕೊಡುತ್ತೊಳ್ಳೋಕೆ. ಅಂದರೆ ನಾವು ನೀವು ಅನ್ನುವಂಥ ಭೇದ ಇಲ್ಲ ಅನ್ನುವಂಥದ್ದು. ಯಾಕಂದರೆ ನಿಜವಾಗಿಯೂ ನಾನು ನೀನು ಅನ್ನೋಂಥ ಭೇದ ಇಲ್ಲವೇ ಇಲ್ಲ. ಆದರೆ ಈ ಮಾತು ಅನಧಿಕಾರಿಗೆ ತಿಳಿಯುವುದಿಲ್ಲ ಅಂಥೇಳಿ ಭಗವಂತ ಹೇಳ್ಯಾನ. ಯಾಕೆ?
ಅನಧಿಕಾರಿ ಯಾಕಂತ ತಿಳಿಬೇಕಾದ್ರೆ ಅದಕ್ಕೆ ಅಧಿಕಾರ ಬೇಕಾಗತ್ತೆ. ಅದಕ್ಕಾಗಿ ಈ ಮಾತು ಯಾಕಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಕೂಡ ಇದೆಲ್ಲ ಗೊತ್ತದ. ಇದು ಅಲ್ಲದೆ ಈಶ್ವರಾದಿ ದೇವತೆಗಳಿಗೂ ಕೂಡ ಈ ಮಾತು ಸಮ್ಮತ. ಹಾಗೆ ಯಜ್ಞವಲ್ಕಾದಿ ಬ್ರಾಹ್ಮಣರಿಗೆ, ಸಹೋದರ ತಪಸ್ವಿಗಳಂಥ ಬಕ ಹಾಗೂ ದಾಲ್ಬರಿಗೆ, ಮೈತ್ರಿ ಆದಿ ಸ್ತ್ರೀಯತ್ನಗಳಿಗೂ ಕೂಡ ನಾನು ನೀನು ಒಂದೇ ಅನ್ನುವಂಥ ಭಾವ ಗೊತ್ತದ. ಅದನ್ನೇ ಅವರು ಎಷ್ಟು ಸವಿಸ್ತಾರವಾಗಿ ಹೇಳ್ಕೊತ ಬಂದಾರ. ಅದಕ್ಕೆ ಪರಸ್ಪರ ಒಬ್ರಿಗೊಬ್ರು ಎದ್ದುಕೊಳ್ಳೆ ಎದ್ದಿರಪ್ಪ ಅಂತ ಹೇಳಂತ ಈಗ ಅದು ಗುರ್ತಾಯಿತು. ಆದ ಬಿಡಪ್ಪ ನೀ ಹೇಳೋದೆಲ್ಲ ಬರೋಬರಿ ಐತಿ. ನಾವು ಪರಮಾತ್ಮ ಪಾರ ಮಾಡ್ತಾಯಿದ್ದೆವು, ಧ್ಯಾನ ಮಗ್ನಾಯಿದ್ವು ಅಂತ ಹೇಳಿದಿಲ್ಲ. ಏನು ಧ್ಯಾನ ಮಗ್ನ ಆಗಿರೋದುತ್ತೆ? ನಿಮ್ಮನ್ನು ಎಬಿಸಿ ತೊಂದರೆ ಆಗ್ತದೇನು? ಅಲ್ಲ ನಾನೇ ಬಂದಿದ್ದೇನೆ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ. ಯಾರ್ದು ಕಣ್ತರದು ನೋಡ್ರಿ, ಯಾರಪ್ಪ ನೀವು ನಮ್ಗೆ ಗುರ್ತು ಹತ್ತು ಕಣ್ಣು ಬಿಟ್ಟು ಎತ್ತರದಿಂದ ನೋಡ್ರಿ ನಾನು ಯಾರು? ನಾನು ಅಂದ ಕೂಡಲೇ ಗುರ್ತಾತ್ರಿ ಎದುರುಪ್ಪ ಎದ್ದು ಅದಕ್ಕೆ ಹೇಳಿದ್ರಿ ನಾವು. ನಾನು ಎದ್ದು ಭಾಳ ಹೊತ್ತಾಯ್ತು ನೀವೀಗ ಎದ್ರಾ? ನಾವು ಮಲಗಲೇ ಇಲ್ಲಿ ಬಿಡ್ರಿ, ಅಡ್ಡಿಯಲ್ಲಿ ಬಿಡು ಅಂತೂ ಸದಾ ಜಾಗೃತ ಅದ್ರಿ ಅಂತಂದಂಗೆ ಅದು ಭಾಳ ಸಂತೋಷ ಆಯಿತು. ಹಾಗಾದರೆ ನಾನು ಯಾರು ವಿಚಾರ ಮಾಡಿರಿ ಬಿಡ್ರಿ. ನಿಮ್ಗೆ ಗುರ್ತಿಲ್ಲ ನಮಗೆ? ನಿಮಗೆ ಗುರುತು ಆದಲ್ಲೇ ನಮಸ್ಕಾರ ರೀ ಅಂತ ಹೇಳಿದ್ರಿ ನಾವು, ತಿಳ್ತಿಲ್ರಿ. ಹಾಗಾದ್ರೆ ನಾನು ಯಾರು ಹೇಳಿ ನೋಡೋಂದೂತೆ? ಯಾಕೆ ನಿನ್ನ ಹೆಸರು ನಿನಗೆ ಇಷ್ಟು ಬೇಗ ಮರೆತು ಬಿಟ್ನಪ್ಪ? ಏನು ಮಾತಾಡ್ತೀಯ? ತಮ್ಮ ಹೆಸರನ್ನು ಯಾರಾದರೂ ತಾವು ಮರೆತು ತಿರುಗಾಡ್ತಾರೇನೋ ಈ ಲೋಕದಾಗ? ಯಾಕ್ರಿ ನೀವು ನೋಡಿ ಇಲ್ಲಿ ರಗಡ ಮಂದಿ ಹಂಗೆ ಇರ್ತಾರೆ. ಯಾಕೆ ಅಂಥವ್ರು ನಾನು ನೋಡಿಲ್ರಿ. ಯಾರು ಅವರು ಹೇಳು ನೋಡಿ. ನಿನ್ನ ರಾತ್ರಿ ನಾವು ಊರಿಂದ ಬರುವಾಗ ಬಸ್ ಸ್ಟ್ಯಾಂಡ್ದಾಗ ಒಬ್ಬ ಗಟ್ರದಾಗ ಮಲಗಿದ್ದಪ್ಪ. ಇಬ್ಬರು ಇದ್ರು. ಅವರಿಬ್ಬರು ತಮ್ಮ ಹೆಸರನ್ನು ತಾವು ಮಾಡ್ತಾ ಒಬ್ರಿಗೊಬ್ರಿಗೆ ಮಾತಾಡ್ತಾಯಿದ್ರು. ಅಲ್ಲ ಅಂಥವ್ರು ಅದಾರ ಈ ಲೋಕದಾಗ. ಅದನ್ನೇ ಹೇಳ್ತಾನೆ ಕೇಳಪ್ಪ. ಇದು ನೋಡುತ್ತೆ ಹೆಸರು ಮರೆತಿರ್ತಾರೇನು? ಇಲ್ಲ ಅದ್ರೆ ಹೇಳ್ತಾನೆ ಮಾಡ್ತಾ ಅಡ್ಡಾಡುವಂಥ ಹುಚ್ಚಪ್ಯಾಲಿಗಳು ರಗಡದಾವ. ನಾನು ರಗಡ್ ನೋಡಿದ್ದೇನೆ. ಇವರಂಗನ ನೀನು ಇರಬೇಕಂತ ಕೇಳಿಪ್ಪ. ಏನು ಮಾತಾಡ್ತಿದ್ದೂತೆ? ಮೈ ಮೇಲೆ ಖಬರದಲ್ಲೋ ನನ್ನ ಹತ್ರ ಬಾಯಲ್ಲಿ ಎದ್ಲೋಗ್ಬಿಟ್ಟು ಹೇಳ್ತೇನೆ. ಇಲ್ಲಪ್ಪ ನಾನು ಇಲ್ಲೇ ಕೊಂಡ್ರವ್. ನಮ್ಮ ಸತ್ಯಭಾಮ ತಾಯಿ ಪಾರ ಮಾಡಕ್ಕೆ ಹೇಳ ಅಂದ್ಕೂಲೆ ನಾ ಬರೋಂಗಿಲ್ಲ, ಇಲ್ಲೇ ಕೊಂಡಿರ್ತೀನಿ. ನೀನು ಹಿಂಗಾದ್ರೆ ಹಾದಿಗೆ ಬರೋದಿಲ್ಲದೂತೆ. ನಿನಗೆ ಕಿವಿ ಹಿಂಡಿದ್ರೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಎಲ್ಲಿ ಶಿಕ್ಷಾ ಕೊಟ್ಟರೆ ಆಗುವ ನಿನಗೆ ಹತ್ರ ಬರ್ತದೆ. ನಾನೇ ನಿಮ್ಮಲ್ಲಿ ಬಂದು ಕೊಡ್ತೀನಿ ನೋಡಿ. ಈಗಾದ್ರೆ ನೋಡಿ ನಿನಗೆ ಏನಾಗುತ್ತದೆ? ಅಯ್ಯಯ್ಯೋ ಯಪ್ಪ, ಅಯ್ಯೋ ಕಿವಿ ಬಿಡೋಯಪ್ಪ, ನೋವಾಕತ್ತೈತಿ, ನಿನ್ನ ಕಾಲು ಬೀಳ್ತೀನಿ. ಪರಮಾತ್ಮ ಮೊದಲು ಕಿವಿ ಬಿಡು ಮಾರಾಯ, ಕಿವಿ ಬಿಡು. ಅಲ್ಲ ಈಗ ಜ್ಞಾನ ಆಯ್ತು. ಯಾಕಂತಂದರೆ ಎಲ್ಲಿ ಕೇವಲ ಮಾತಿನಿಂದ ಪರಿಣಾಮ ಆಗೋದಿಲ್ಲ, ಅಲ್ಲಿ ಶಿಕ್ಷಾ ಕೊಡಬೇಕಾಗತ್ತದ. ಅದಕ್ಕೆ ಚಡಿ ಚಮ ವಿದ್ಯಾ ಗಮ ಅಂತ ಹೇಳ್ತಾರಲ್ಲ. ನಿನಗೆ ಸಾದಾ ಹೇಳತ್ತಿರಲಿಲ್ಲ ಅಂದ ಕೂಡಲೇ ಕಿವಿ ಹಿಂಡಿ ಹೇಳಬೇಕಾಯ್ತು. ಅಯ್ಯೋಯ್ಯಪ್ಪ ಕಿವಿ ಬಿಡಪ್ಪ, ದೇವರೇ ನಿನ್ನ ಕಾಲಿಗೆ ಬೀಳ್ತೀನಿ, ಮೊದಲು ಕಿವಿ ಬಿಡೋ ಮಾರಾಯ. ನೋಡಿ ಹೆಂಗಾಗತೈತಿ? ಬೆಳಕಾಗೈತಿಲ್ಲೋ, ಸೂರ್ಯ ಉದಯ ಏನಿಲ್ಲ ನೋಡು. ಏನ್ರಿಪ್ಪ ಮಣ್ಣಗಂಡ ಕಿವಿ ಚಿಕ್ಕಿದ್ರಿ ನೀವು. ಆದರೂ ಪಾಡತ್ ಬಿಡಿ, ನನಗೂ ಎತ್ತರ ಆಯ್ತು ನೋಡ್ರಿ. ಇನ್ನು ಮೇಲೆ ನಾ ಹೇಳ್ತೀನಿ ಇತರೆ ದೇವ್ರ ಮ್ಯಾಲೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಅಂತೂ ನನಗೆ ಗುರ್ತು ಹತ್ತಂಗೆ ಹೌದಲ್ಲ? ಹೌದಪ್ಪ. ಇದೇ ಈಗ ನಾ ಏನು ಕೆಳಗೆ ಕೂತಿದ್ದಿಲ್ಲ, ಆವಾಗ ನನ್ನ ತಲೆಗೆ ಹಚ್ಚಿತ್ತು ನೋಡ್ರಿ. ಏನು ಮಾತಾಡಿದ್ವಿ? ಇನ್ನೂ ಸರಿಯಾಗಿ ಎತ್ತರ ಇಲ್ಲೇನು, ಈಚೆ ಕಡೆ ಕಿವಿ ಒಂದು ಕೊಡ್ಲೇನು? ಹಂಗಲ್ಲಪ್ಪ ದೇವರ, ನೀನು ತಪ್ಪೇನಾರ ಅರ್ಥ ಮಾಡ್ಕೋಬೇಡ. ನಾನು ಕೆಳಗೆ ಕುಂತಾಗ ನಿಂದ ನನಗೆ ಹತ್ತಿತ್ತು ಅಂತಂದ್ರೆ ಅಂದ್ರೇನು ಬಿಡಿಸಿ ಹೇಳು. ಅದೇ ನಿನ್ನ ಗುರುತು ನನಗೆ ಹತ್ತಿತ್ತು, ಅದಕ್ಕೆ ನಿಂದ ನನ್ನ ತಲೆಗೆ ಹತ್ತಿತ್ತು ಅಂದೆನ. ಆದರೆ ಎದ್ದು ಕೂಡಲೇ ಹಾರಿ ಹೋತು ನೋಡು. ಯಾಕ? ಅಲ್ಲ ತಳಗ ಕೂತಾಗ ನಿನಗೆ ಹತ್ತಿತ್ತು, ಆದರೆ ಮೇಲೆ ಎದ್ದು ಕೂಡಲೇ ಹಾರಿತು ಅಂದ್ರೆ ಏನು? ಅದರಿ ಎದ್ದು ಸೆಡ್ದ ಕೂಡಲೇ ನಿಮ್ಮ ನೆನಪನ್ನ ನೀವು ಯಾರನ್ನಾದರೂ ಗುರುತಾಗವಾತು ಅಂಥೇಳಿ ಕೇಳ್ತಿರಲ್ಲ. ಎದ್ದು ಸೆಡ್ದ ಕೂಡಲೇ ನನಗೆ ಯಾಕೆ ಗುರ್ತಾಗಲಿಲ್ಲ? ಅದು ತಳಕ್ಕೆ ಕುಂತಾಗಣ ನಾನು ಯಾಕಾಯ್ತು? ಅದನ್ನೇ ನೋಡಿ ಹೇಳ್ತೀನಿ. ನಿನ್ನ ಕೇಳ್ತಾ ಇದ್ದಾನೆ, ನಿನಗೆ ಕುಂತಾಗ ಗುರ್ತೈತಿತ್ತು, ಎದ್ದು ಕೂಡಲೇ ಮರ್ತು ಹೋದಲ್ಲ. ಯಾಕದನ್ನು ಹೇಳು? ಮಾತಿನ ಬರ ಭಾಳ ಸೂಕ್ಷ್ಮದೌತಿ. ಯಾಕಂತಂದ್ರೆ ಮನುಷ್ಯ ನನಗಿಂತ ಕಿರಿಯರಿಲ್ಲ, ಎಲ್ಲರಿಗಿಂತ ನಾನು ಸಣ್ಣವದು ಅಂತ ಎಲ್ಲಿವರೆಗೆ ಭಾವ ಬರ್ತದೆ ಅಲ್ಲಿವರೆಗೆ ಏನಾಗ್ತದೆ ಮನುಷ್ಯನಿಗೆ ಏನೆಲ್ಲ ಜ್ಞಾನ ಆಗ್ತದೆ. ಮತ್ತು ನಾನಾ ದೊಡ್ಡವ, ನನ್ನ ಮುಂದೆ ಯಾರದಾರು ಅಂಥೇಳಿ ಯಾವಾಗ ಸೊಕ್ಕ ಬರ್ತದೆ, ಎಲ್ಲಿ ಅಹಂಕಾರ ಬರ್ತದೆ, ಅದು ನಾಶಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಏನಿದೆ ಅಂದರೆ ನಾವು ಎಲ್ಲರಿಗಿಂತೂ ಸಣ್ಣವರಾಗಿರಬೇಕು. ಈಗ ಇರುವೆಯಾಗಿ ಸಕ್ರೆ ಮೇಯ್ದು ಹೆಂಗೆ, ಆನೆಯಾಗಿ ಕಬ್ಬು ಕುಡಿದು ಹೆಂಗೆ? ನೀನೇ ಹೇಳು. ಕರೆದ ಬಿಡಪ್ಪ,
ನಾವು ಎಷ್ಟಾದರೂ ಸಣ್ಣವರಾಗಿದ್ದರೆ ನಮ್ಮ ಭಾಳ ಚಲೋ ಆಕತಿ. ನಿನ್ನ ಮಾತು ಕರೀರಿ ಪರಮಾತ್ಮ, ನಮಗೆ ಆನಂದ ಆಯ್ತು ನೋಡ್ರಿ.